ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಒಂದು ಸ್ಟುಡಿಯೋ ಸೆಟಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಹೊಸದಾಗಿ ವಿಡಿಯೋ ಎಡಿಟಿಂಗು ಅಥವಾ ಫೋಟೋ ಶೂಟಿಂಗು ಅಥವಾ ವೀಡಿಯೋ ಶೂಟಿಂಗು ಏನೋ ಒಂದು ಕಲ್ತು ಬಂದಿರ್ತೀರ, ನೀವು ಒಂದು ಸ್ಟುಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಅಂಥವ್ರಿಗೆ ಒಂದು ಸೆಟಪ್ ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋ. ಈ ವಿಡಿಯೋದಿಂದ ನಿಮಗೆ ಒಂದು ಸ್ವಲ್ಪ ಬೇಸಿಕ್ ಐಡಿಯಾ ಸಿಗ್ಬೋದು ಅಂತ ಅನ್ಕೋತೀನಿ. ಸೊ ಡಿಪೆಂಡ್ಸ್ ಆಗಿರುತ್ತೆ ನಿಮ್ಮ ಒಂದು ಸ್ಟೈಲು, ಐಡಿಯಾಸು ಅಥವಾ ನೀವೇನು ಸರ್ವಿಸ್ ಪ್ರೊವೈಡ್ ಮಾಡ್ತೀರ ಅದ್ರ ಮೇಲೆ. ಇದರಿಂದ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನನ್ನ ಒಂದು ಸ್ಟುಡಿಯೋದಲ್ಲಿ ಏನೇನಿದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ, ಒಂದು ಅಂದಾಜನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಮೆಸ್ ಹಾಕ್ಸಿದ್ದೀನಿ. ಅಂದರೆ ಹೊರಗಡೆಯಿಂದ ಫೋಟೋಸ್ ಕಾಣ್ತವೆ, ಬಟ್ ಒಳಗಡೆಯಿಂದ ನಾವು ಹೊರಗಡೆ ಇರೋದನ್ನು ನೋಡ್ಬೋದು. ಬಟ್ ಹೊರಗಡೆ ಇದ್ದವರಿಗೆ ಫೋಟೋಸ್ ಕಾಣ್ತವೆ, ಒಳಗಡೆ ಏನಿದೆ ಅಂತ ಗೊತ್ತಾಗೋದಿಲ್ಲ. ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಂಗೆ ನಾನು ಇಲ್ಲೊಂದು ಸೋಫಾ ಹಾಕಿದ್ದೀನಿ, ಕ್ಲೈಂಟ್ಸ್ ಬಂದರೆ ಕೂತ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ ಅನುಕೂಲ ಆಗಲಿ ಅಂತ. ನಂತರ ಇಲ್ಲಿ ಒಂದು ಕಾರ್ನರಲ್ಲಿ ನಾನು ಒಂದು ಲ್ಯಾಂಪನ್ನು ಹಾಕಿದ್ದೀನಿ. ಸೊ ಇದು ಅಮೆಝಾನಲ್ಲಿ ತರಿಸಿದ್ದು. 1300 ರುಪೀಸ್ ಇದೆ, ನೆನಪಿಲ್ಲ ನನಗೆ ಸರಿಯಾಗಿ, ಭಾಳ ದಿನ ಆಯಿತು ತರಿಸಿ. ನಂತರ ಇಲ್ಲಿ ಒಂದು ಎಲೆ ಥರ ಹಾಕಿದ್ದೀನಿ. ಸೊ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಪೂರ್ತಿ ಇದು ವುಡನ್ ಟೈಪ್ ಆದರೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ. ಹೇಗೆ ಕಾಣ್ತಿದೆ ಅಂತ ನೀವೇ ತಿಳಿಸ್ಬೇಕು ಇವಾಗ. ನಂತರ ಮೇಲ್ಗಡೆ ಏನಿದೆ, ಕೆಲವೊಂದಿಷ್ಟು ಐಟಮ್ಗಳನ್ನ ನಾನು ತರಿಸಿದ್ನಲ್ಲ, ಅದರ ಬಾಕ್ಸ್ಗಳಿವೆ. ನೀವು ನೋಡ್ಬೋದು. ಸದ್ಯಕ್ಕೆ ಆರ್ಡರ್ ಇಲ್ಲೇ ಇರೋ ಕಾರಣದಿಂದ ನಾನು ನನ್ನ ಒಂದು ಡ್ರೋನನ್ನು ಅಲ್ಲಿ ಇಟ್ಟಿದ್ದೀನಿ. ಲೈಟ್ ಮೌಸ್ ಅಂತ ಲೈಟ್ ಇದು ಒಳಗಡೆ ಇದೆ, ತೋರಿಸ್ತೀನಿ ನಾನು ನಿಮಗೆ. ವಿಡಿಯೋಗ್ರಫಿ ಮಾಡಬೇಕಾದ್ರೆ, ಅಂದರೆ ಇಂಡೋರಲ್ಲಿ ಯೂಟ್ಯೂಬ್ ವಿಡಿಯೋಸ್ ಮಾಡುವಾಗ ನಾನು ಆ ಲೈಟನ್ನು ಯೂಸ್ ಮಾಡ್ತೀನಿ. ನನ್ನ ಹಳೆ ಡ್ರೋನನ್ನ ಬಾಕ್ಸ್ ಕೂಡ ಇನ್ನೂ ಹಾಗೆ ಇದೆ. ಇದು DJI Mini 2 ಬಾಕ್ಸ್, ಮತ್ತು ಈ ಕಡೆ ಇರೋದು Mini 3 ಬಾಕ್ಸ್, ಅದು ಕೂಡ ಹಾಗೆ ಇದೆ. ಇದು ನನ್ನ ಪ್ರೆಸೆಂಟ್ ಡ್ರೋನ್ನ ಒಂದು ಬಾಕ್ಸು. ಮತ್ತು ಇದು ರೀಸೆಂಟೇ ನಾನು ಒಂದು M4 ಕ್ಯಾಮ್ರಾ ತೊಗೊಂಡೆ, ಅದರ ಬಾಕ್ಸ್, ಅದರ ಚಾರ್ಜರು, ಅಲ್ಲಿ ಒಂದು UPS ಮತ್ತು ಒಂದು ಕ್ಯಾಮ್ರಾ ಇದೆ. ನಂತರ ಈ ಕಡೆ ಬಂದರೆ, ನಾನು ಈ ಒಂದು ವಾಲ್ ಡಿಸೈನಲ್ಲಿ ಈ ಒಂದು ಫೋಟೋನ ಹಾಕಿದ್ದೀನಿ, ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ಕೆಳಗಡೆ ದಯಾ ಸ್ಟುಡಿಯೋ ಲೋಗೋನ ಹಾಕಿದ್ದೀನಿ. ನಂತರ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಇನ್ನೆರಡು ಚೇರ್ಗಳನ್ನು ಹಾಕಿದ್ದೀನಿ. ಇವೆರಡು ಚೇರು ಸ್ಟುಡಿಯೋದಲ್ಲಿ ಕೂತ್ಕೊಳ್ಳೋಕೆ ಮಾತ್ರ ಅಲ್ಲ, ಔಟ್ಡೋರ್ ಫೋಟೋ ಶೂಟು ಕೂಡ, ಅಂದರೆ ಪ್ರೀ ವೆಡ್ಡಿಂಗ್ ಶೂಟು ಕೂಡ ನಾನು ಯೂಸ್ ಮಾಡ್ಕೊತೀನಿ. ಈ ಚೇರ್ಗಳು ಅಷ್ಟೇ, ಈ ಎರಡು ಚೇರ್ಗಳು ಅಷ್ಟೇ. ಮತ್ತು ಇಲ್ಲಿ ಬಂದರೆ ಒಂದು ಶೋಕೇಸ್ ಇದೆ, ಇಲ್ಲಿ ಕೆಲವೊಂದಿಷ್ಟು ಐಟಮ್ಗಳನ್ನ ಇಟ್ಟಿದ್ದೀನಿ ನಾನು. ಸೊ ಇದೇನು ಫ್ಲವರ್ ಇದೆಯಲ್ಲ, ಇದು ಆ್ಯಕ್ಚುಲಿ ನಾನು ಅದ್ರ ಕೆಳಗಡೆ ಇರ್ತಕ್ಕಂಥದ್ದನ್ನು ಕಿತ್ತು ಬಿಸಾಕ್ತೀನಿ. ಯಾಕೆಂತ ಹೇಳಿದ್ರೆ ನಾನು ಪ್ರೀ ವೆಡ್ಡಿಂಗ್ ವಿಡಿಯೋಗ್ರಫಿ ಅಥವಾ ಫೋಟೋಗ್ರಫಿಗೆ ಹೋದಾಗ ಸ್ವಲ್ಪ ರಿಯಲಿಸ್ಟಿಕ್ಕಾಗಿ ಕಾಣಲಿ ಅಂತ ಒಯ್ತೀನಿ. ಸೊ ಅದಕ್ಕೋಸ್ಕರ ಇದ್ರ ಕೆಳಗಡೆ ಅದನ್ನು ಕಿತ್ತಾಕ್ಬಿಟ್ಟು ಒಯ್ದಿರ್ತೀನಿ. ನಂತರ ನೀವು ಇಲ್ಲಿ ನೋಡ್ಬೋದು. ಸೊ ಇವೆಲ್ಲ ನಾನು ಆರ್ಡರ್ಸ್ ಏನು ಮಾಡ್ತಿಲ್ಲ ಅದನ್ನೆಲ್ಲ ಬರೆದಿರೋದಕ್ಕೆ 2023, 2024, 2025. ಸೊ 3 ವರ್ಷದ್ದು ಇಲ್ಲಿ, ಅಂದರೆ ಇಲ್ಲಿ ಸ್ಟುಡಿಯೋ ಆಗ್ಬಿಟ್ಟು 3 ವರ್ಷ ಆಯಿತು. ಸೊ ಅದರ 3 ವರ್ಷದ್ದು ಡೈರಿ ಅದು, ಅದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದು ಕೂಡ ವಿಡಿಯೋಗ್ರಫಿ ಬಳಸೋದಕ್ಕೆ ನನ್ನ ಇನ್ಸ್ಟಾಗ್ರಾಮಲ್ಲಿದೆ. ಇದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಇನ್ವಿಟೇಷನ್ ವಿಡಿಯೋ ಮಾಡಿದ್ದೆ ನಾನು ಅಂತ. ನಂತರ ಈ ಕಾರು, ಈ ಥರ ಕಾರು ಮತ್ತು ಬೈಕ್ಗಳು ನಾನು ಏನಕ್ಕೆ ತೊಗೊತೀನಿ ಅಂತ ಹೇಳಿದ್ರೆ, ಬರೀ ಶೋ ಐಟಮ್ ಇಡೋದಕ್ಕೋಸ್ಕರ ತೊಗೊಳ್ಳೋದಿಲ್ಲ. ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇವು ನನಗೆ ಮೋಟಿವೇಶನ್ಸ್. ಸೊ ಯಾವ ಥರ ಮೋಟಿವೇಶನ್ಸ್ ಅಂತ ಹೇಳಿದ್ರೆ, ಈ ಕಾರ್ಗಳನ್ನ ನಾನು ವರ್ಕ್ ಮಾಡುವಾಗ ನನ್ನ ಟೇಬಲ್ ಮುಂದೆಗಡೆ ಇಟ್ಕೋತೀನಿ. ನಾನು ನೆಕ್ಸ್ಟ್ ಏನು ತೊಗೋಬೇಕು ಅನ್ಕೋತೀನಲ್ಲ, ಅದನ್ನು ನನ್ನ ಸಿಸ್ಟಮ್ ಮುಂದೆಗಡೆ ಇಟ್ಕೊಂಡು ವರ್ಕ್ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ಇವೇ ನನಗೆ ಮೋಟಿವೇಶನ್ಸು. ಈ ಥರ ಐಟಮ್ಗಳನ್ನ ಇಟ್ಕೊಂಡು ನಾನು ವರ್ಕ್ ಮಾಡ್ತಿರ್ತೀನಿ. ಸೊ ಇದಕ್ಕೆ ಮುಂಚೆ ಒಂದು KTM, ಒಂದು ಪೆನಿಗ್ಲೆ ಬೈಕನ್ನು ಇಟ್ಕೊಂಡಿದ್ದೆ. ಅದೇ ಬೈಕ್ ಅಂತ ಅಲ್ಲ, ಒಟ್ಟಿನಲ್ಲಿ ಒಂದು ಸೂಪರ್ ಬೈಕ್ ಅನ್ನೋದು ನನ್ನ ಡ್ರೀಮ್ ಆಗಿತ್ತು, ಬಟ್ ಕೊನೆಗೂ ತೊಗೊಂಡೆ ನಾನು. ಸೊ ಇಲ್ಲಿದೆ, ನೀವು ನೋಡ್ಬೋದು, R15 V3. ಮತ್ತು ಈ ಕಾರನ್ನು ಕೂಡ ತೊಗೊಂಡಿದ್ದೀನಿ, ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದು ನಮ್ಮದೇ ಕಾರು. ಓಕೆ, ಇದು ಕಾರು ಮತ್ತು ಬೈಕ್ನ ಕತೆ. ನೆಕ್ಸ್ಟ್ ನಾನು ಇಡಬೇಕಾಗಿರೋದು ಮನೆ, ಯಾಕೆಂದರೆ ಸದ್ಯಕ್ಕೆ ನಮ್ಮದು ಒಳ್ಳೆ ಮನೆ ಇಲ್ಲ. ಮನೆ ಕಟ್ಸೋದು ನನ್ನ ನೆಕ್ಸ್ಟ್ ಡ್ರೀಮ್. ಓಪ್ಸ್, ಜಸ್ಟ್ ಮಿಸ್. ನಂತರ ನೀವು ನೋಡೋದಾದರೆ, ಇಲ್ಲಿ ಮ್ಯೂಸಿಕ್ ಸಿಸ್ಟಮಿಂದು ಲೋಗೋಸ್ ಅಥವಾ ಅದೇನಂತಾರೋ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಶೋಕೇಸ್ಗೋಸ್ಕರ ಅಥವಾ ಪ್ರೀ ವೆಡ್ಡಿಂಗ್ ವಿಡಿಯೋದಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ಅನುಕೂಲ ಆಗುತ್ತೆ, ಅದಕ್ಕೋಸ್ಕರ ತೊಗೊಂಬಂದಿಟ್ಕೊಂಡಿದ್ದೀನಿ. ಹಾಗೆ ಇದು ಕೂಡ. ಸೊ ಇಲ್ಲೊಂದು ಸಿಗ್ಮಾದ್ದು 35mm ಲೆನ್ಸ್ ಇದೆ ಮತ್ತು 85mm ಲೆನ್ಸ್ ಇದೆ. ಸಿಗ್ಮಾದ್ದು ಸೋನಿ ಕ್ಯಾಮ್ರಾಗೆ. ನಂತರ ಕೆಳಗಡೆ ಒಂದು ಬಾಕ್ಸ್ ಇದೆ ಗಿಂಬಲ್ದು. ಇಲ್ಲಿ ಗಿಂಬಲ್ ಇದೆ, RS3 ಗಿಂಬಲ್, ನನ್ನ ಹಳೆ ಗಿಂಬಲ್ಲು. ಓಕೆ, ಇದು ನನ್ನ ಹೊರಗಡೆ ಇರ್ತಕ್ಕಂಥ ರೂಮ್ ಸೆಟಪ್, ಅಂದರೆ ಸ್ಟುಡಿಯೋ. ಓಕೆ, ನೆಕ್ಸ್ಟ್ ಇವಾಗ ಒಳಗಡೆ ಹೋಗೋಣ. ನಮ್ಮ ವರ್ಕಿಂಗ್ ಏರಿಯಾ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಸೊ ಇಲ್ಲಿ 3 ಕಂಪ್ಯೂಟರ್ ಇದೆ. ಇದು ನನ್ನ ಮೇನ್ ಕಂಪ್ಯೂಟರ್, ನಾನು ಯೂಸ್ ಮಾಡೋ ಒಂದು ಕಂಪ್ಯೂಟರ್. ರೀಸೆಂಟಾಗಿ ಬಿಲ್ಡ್ ಮಾಡಿಸಿದ್ದು 4K ಎಡಿಟಿಂಗಿಗೋಸ್ಕರ ಬಿಲ್ಡ್ ಮಾಡಿಸಿದ್ದೀನಿ. ಸದ್ಯಕ್ಕೆ 4K ಶೂಟಿಂಗ್ ಮಾಡ್ತಾ ಇಲ್ಲ. ನೆಕ್ಸ್ಟು Apex 3 ತೊಗೊಂಡ್ಮೇಲೆ 4K ಶೂಟಿಂಗ್ ಮಾಡೋ ಪ್ಲ್ಯಾನ್ ಇದೆ. ಸೊ Apex 3 ಕೂಡ ತೊಗೊಳ್ಳೋ ಪ್ಲ್ಯಾನ್ ಇದೆ. ಈ ಸೀಸನ್ ಸ್ಟಾರ್ಟ್ ಆಗ್ತಿದ್ದಂಗೆ ತೊಗೊಳ್ಳೋ ಪ್ಲ್ಯಾನ್ ಇದೆ. ಇಲ್ಲಿ ನೋಡಿದ್ರೆ ಪೆನ್ನು ಅಥವಾ ಏನಾದರೂ ಅಕ್ಸೆಸರೀಸ್ ಇಡೋದಕ್ಕೆ ಒಂದು ಬಾಕ್ಸ್ ಇದೆ.
ಇದೆಲ್ಲ ಪೆನ್ ಡ್ರೈವ್ ಬಾಕ್ಸು. ಸೊ ವೆಡ್ಡಿಂಗ್ ಆದಮೇಲೆ ಕಪಲ್ಸಿಗೆ ಪೆನ್ ಡ್ರೈವನ್ನ ಇದರೊಳಗಡೆ ಹಾಕಿಬಿಟ್ಟು ಕೊಡ್ತೀವಿ. ಇದು ಕಾರ್ಡ್ ರೀಡರ್ ಡಿಜಿಟೆಕ್ದು ನಾರ್ಮಲ್ಲು. ಇನ್ನು ಸ್ಪೆಕ್ಟು ಇಲ್ಲಿದೆ, ವರ್ಕ್ ಮಾಡುವಾಗ ಹಾಕ್ಕೊಂಡು ಮಾಡ್ತೀನಿ. ಇದು ನಾನು ಇನ್ನೊಂದು ವಾಚು, ಆಕ್ಸೆಸರೀಸ್ ಎಲ್ಲ ಇಲ್ಲೇ ಇದ್ದಾವೆ. ನಾವು ಅನ್ಕೋತೀವಿ ಕ್ಲೀನಾಗಿ ಇಟ್ಕೋಬೇಕು ಅಂತ, ಬಟ್ ವರ್ಕ್ ಮಾಡುವಾಗ ಆ ಥರ ಆಗೋದಿಲ್ಲ. ಜಸ್ಟ್ ಒನ್ ಡೇ ಕ್ಲೀನ್ ಮಾಡಿದ್ರೂ 1 ವೀಕ್ ಇದೇ ಥರ ಇರುತ್ತೆ. ಇದಕ್ಕಿಂತ ಜಾಸ್ತಿ ಐಟಮ್ಸ್ ಇಲ್ಲಿ ಬಿದ್ದಿರ್ತವೆ. ನೋಡ್ಬೋದು ಇಲ್ಲಿ ನೀವು SD ಕಾರ್ಡ್ ಕೂಡ ಇಲ್ಲೇ ಇದೆ. ಇದು ನನ್ನ ಡ್ರೋನ್ SD ಕಾರ್ಡು ಮತ್ತು ಸೋನಿ ಕ್ಯಾಮ್ರಾದ್ದು. ಇದು ನನ್ನ ಮೈಕ್ದು ಬಾಕ್ಸು, ನನ್ನ ಚಾರ್ಜರು. ನಾನು ಡ್ರೋನ್ಗೆ ಯೂಸ್ ಮಾಡ್ತಕ್ಕಂಥ ಚಾರ್ಜರ್ ಇದೆ ಆ್ಯಕ್ಚುಲಿ 100 ವ್ಯಾಟ್ ಚಾರ್ಜರು. ಬಟ್ ನಾನು ಮೊಬೈಲ್ಗೂ ಕೂಡ ಅದನ್ನೇ ಯೂಸ್ ಮಾಡ್ತೀನಿ. ಅದನ್ನು ಬಿಟ್ಟರೆ ಇನ್ನೊಂದು ಸಿಸ್ಟಮು, ಇದು ನನ್ನ ಸಿಸ್ಟಮ್ ಅಲ್ಲ, ಇನ್ನೊಬ್ಬರದು, ಇಲ್ಲೇ ವರ್ಕ್ ಮಾಡ್ತಾರೆ ಎಡಿಟಿಂಗ್ ವರ್ಕು. ಸೊ ಅವರ ಸಿಸ್ಟಮ್ ಇದು. ಇದು ಕೂಡ 4K ಎಡಿಟಿಂಗ್ ಸಿಸ್ಟಮು, ಮತ್ತು ಇದು ಕೂಡ 4K ಎಡಿಟಿಂಗ್ ಸಿಸ್ಟಮು. ಮತ್ತು ಇಲ್ಲಿ ಇನ್ನೊಂದು ಸಿಸ್ಟಮ್ ಇದೆ, ಇದು ಫುಲ್ HD ಎಡಿಟಿಂಗ್ ಸಿಸ್ಟಮು. ಇಲ್ಲೊಂದು ಪ್ರಿಂಟರ್ ಇದೆ, ಇದು ಎಪ್ಸಾನ್ LA180. ಮತ್ತು ಇಲ್ಲೊಂದು ಲ್ಯಾಪ್ಟಾಪ್ ಕೂಡ ಇದೆ, ನನ್ನ ಹಳೆ ಲ್ಯಾಪ್ಟಾಪು. ನಾನು ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ ಇವಾಗ. ಮೊದಲೆಲ್ಲ ಅದನ್ನೇ ತೊಗೊಂಡು ಯೂಸ್ ಮಾಡ್ತಿದ್ದೆ. ಔಟ್ಡೋರ್ ಶೂಟಿಗೆ ಹೋದಾಗೆಲ್ಲ ಕೆಲವೊಂದು ಟೈಮಲ್ಲಿ ಅದರಲ್ಲಿ ಎಡಿಟ್ ಮಾಡಿ ಕೊಟ್ಟಿದ್ದೀನಿ. ಇದು ಕೂಡ ಫುಲ್ HD ಎಡಿಟಿಂಗ್ ಸಿಸ್ಟಮು. ಸೊ ಟೋಟಲ್ 3 ಸಿಸ್ಟಮ್ ಇದ್ದಾವೆ, ಪ್ಲಸ್ ಒಂದು ಲ್ಯಾಪ್ಟಾಪ್ ಇದೆ, ಒಂದು ಪ್ರಿಂಟರು, ಒಳಗಡೆ ಇರ್ತಕ್ಕಂಥ ಇವು ಐಟಮ್ಗಳು. ಇದೊಂದು ಲ್ಯಾಂಪ್ ಲೈಟು, ಸೊ ಹಾಗೆ ಸ್ಟೈಲಿಗೆ. ಸೊ ನೋಡಿ, ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೀವು ಫೋಟೋಶೂಟ್ಗೂ ಯೂಸ್ ಮಾಡ್ಕೋಬೋದು, ಇಂಡೋರ್ ಫೋಟೋಶೂಟಿಗೆ. ಬ್ರೈಟ್ ಅಥವಾ ಬ್ರೈಟ್ ಫೋಟೋಶೂಟ್ ಮಾಡ್ಕೊಳ್ಳುವಾಗ ಬ್ಯಾಕ್ಗ್ರೌಂಡಾಗಿ ಈ ಒಂದು ಲೈಟನ್ನು ಯೂಸ್ ಮಾಡ್ಕೋಬೋದು. ಇದಕ್ಕೆ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಇದು ಇದ್ರದ್ದೇನೋ ಅನ್ನೋ ಡೌಟ್ ಇದೆ. ಇದು ಜಿಬ್ರಾನಿಕ್ಸ್ದು. ಅಂದರೆ ಇದೇನಿದೆ, ಇದರಲ್ಲಿ RGB ಲೈಟಿಂಗ್ ಬರುತ್ತೆ ಇಲ್ಲೆಲ್ಲ. ಸೊ ಅದನ್ನು ಆಪ್ರೇಟ್ ಮಾಡೋದಕ್ಕಿದು ತೋರಿಸ್ಬಿಡ್ತೀನಿ ಒಂದು ಸರಿ. ಸೊ ಇದು ಲೈಟಿಂಗ್ ಬಂದಿದೆಯಲ್ಲ, ಇದನ್ನು ಬೇಕಿದ್ರೆ ನಾವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೀವು ಇಲ್ಲಿ ನೋಡ್ಬೋದು, ಲೈಟಿಂಗ್ಸ್ ಎಲ್ಲ ಇದೆಯಲ್ಲ, ಇದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಲ್ಲೆಲ್ಲ ಫ್ಯಾನ್ ಇದೆ, ಇಲ್ಲೆಲ್ಲ ಲೈಟಿಂಗ್ ಇದೆ, RGB ಲೈಟಿಂಗು. ಸೊ ಇಲ್ಲೆಲ್ಲ ಬರುತ್ತೆ ಲೈಟಿಂಗು. ಇದನ್ನು ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ರಿಮೋಟನ್ನು ಕೊಟ್ಟಿದ್ದಾರೆ. ಈ ರಿಮೋಟನ್ನು ಯೂಸ್ ಮಾಡಿಕೊಂಡು ನೀವು ಕಲರ್ ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು. ನಿಮಗೆ ಯಾವುದು ಫೇವ್ರೇಟ್ ಕಲರ್ ಇರುತ್ತೋ ಅದನ್ನು. ಇದರೊಳಗಡೆ ಕಸ್ಟಮಾಗಿ ಕೆಲವೊಂದಿಷ್ಟು ಬಟನ್ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಅಷ್ಟೇನು ಎಕ್ಸ್ಪ್ಲನೇಷನ್ ಕೊಡೋದು ಬೇಡ ಅಂತ ಅನ್ಕೊತೀನಿ. ಓಕೆ, ಇದು ಇಲ್ಲೇ ಇರಲಿ. ಈ ಮೊಬೈಲ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ನನ್ನ ಫಸ್ಟ್ ಐಫೋನ್ ಇದು, iPhone 12, ನನ್ನ ಫೇವ್ರೇಟ್ ಫೋನು. ಒಂದು ಸತಿ ಕ್ಲೈಂಟ್ ಕಾಲ್ ಮಾಡಿಬಿಟ್ಟು ಯಾವುದೋ ಇಶ್ಯೂ ಸಂಬಂಧ ಕೋಪದಲ್ಲಿ ಸೀದಾ ಗೋಡೆಗೆ ಎತ್ತಾಕಿದ್ದೆ. ಆವಾಗ ಈ ರೀತಿ ಎಲ್ಲ ಒಡೆದೋಗಿದೆ. ವರ್ಕಿಂಗ್ ಇದೆ, ಬಟ್ ಈ ಒಂದು ಪೋರ್ಷನ್ ಮಾತ್ರ ವರ್ಕ್ ಆಗೋದಿಲ್ಲ, ಫುಲ್ ಎಲ್ಲ ವರ್ಕ್ ಆಗುತ್ತೆ. ಅದಾದಮೇಲೆ iPhone 16 Pro ತೊಗೊಂಡ್ವಿ. ಅದನ್ನು ನಮ್ಮ ಅಣ್ಣ ಯೂಸ್ ಮಾಡ್ತಿದ್ರೆ, ನಾನು ಅವ್ರದ್ದು 15 ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನಮ್ಮಣ್ಣ ಯೂಸ್ ಮಾಡ್ತಿದ್ದು ಫೋನು ವಿವೋ. ನೆಕ್ಸ್ಟ್ ಈ ಲ್ಯಾಂಪ್ ಬಗ್ಗೆ ಹೇಳಿದಾಯಿತು. ನಂತರ ಇಲ್ಲಿ ಬರೋದಾದರೆ, ನಾನು ಹೊರಗಡೆ ತೋರಿಸಿದ್ನಲ್ಲ ಬಾಕ್ಸು, ಅದು ಇದ್ರದ್ದೇ 20,000 ಕೊಟ್ಟಿದ್ದೆ ನಾನು. ಇದು ಗೋಡಾಕ್ಸ್ದವ್ರದ್ದೇ ಲೈಟ್ ಮೌಂಟ್ಸ್, 150 ವ್ಯಾಟ್ದು ಲೈಟು. ಯೂಟ್ಯೂಬ್ ವೀಡಿಯೋ ಮಾಡುವಾಗ ಇದನ್ನೇ ನಾನು ಯೂಸ್ ಮಾಡೋದು. ನಂತರ ಇಲ್ಲೊಂದು ಫ್ರೇಮ್ ಇದೆ, ನನ್ನ ಫ್ರೆಂಡ್ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದು, ಇವರೇ ಪರಶುರಾಮ್ ಅಂತ. ನಂತರ ಇಲ್ಲಿ ಆಲ್ಬಮ್ ಬಾಕ್ಸ್ ಇದೆ, ಡೆಲಿವರಿ ಕೊಡಬೇಕಾಗಿರೋದು, ಇನ್ನೂ ಕೊಟ್ಟಿಲ್ಲ. ಪ್ರಿಂಟರ್ ಬಗ್ಗೆ ಆಯಿತು. ನಂತರ ಇಲ್ಲಿ ಬ್ಯಾಗ್, ಕ್ಯಾಮ್ರಾ ಬ್ಯಾಗ್ಸು ರೀಸೆಂಟಾಗಿ ತೊಗೊಂಡಿದ್ದು. ಇದರೊಳಗಡೆ ಸದ್ಯಕ್ಕೆ M4 ಕ್ಯಾಮ್ರಾ ಮತ್ತು ನನ್ನ ಹಳೆ A7C ಕ್ಯಾಮ್ರಾ ಇದೆ. ಒಂದು ಸೋನಿ A7 M4 ಮತ್ತು A7C, ಮತ್ತು ಟ್ಯಾಮ್ರಾಂದು 24-75 mm 2.8 ಅಪೆಚರ್ ಇರತಕ್ಕಂಥ ಲೆನ್ಸ್ ಇದೆ. ಹೊರಗಡೆ ಏನು ನಾನು ಸಿಗ್ಮಾ ಲೆನ್ಸ್ಗಳನ್ನ ತೋರಿಸಿದ್ನಲ್ಲ, ಅವೆರಡು ಅಪೆಚರು 1.4 ಇರತಕ್ಕಂಥದ್ದು, ಅಂದರೆ ಪ್ರೈಮ್ ಲೆನ್ಸ್ಗಳು. ಇದು ಝೂಮ್ ಲೆನ್ಸ್, ಕಿಟ್ ಲೆನ್ಸ್, ಅಂದರೆ ವೆಡ್ಡಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಲೆನ್ಸು. ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಅದೇ ಲೆನ್ಸನ್ನು ಯೂಸ್ ಮಾಡಿಕೊಂಡು, ಅಂದರೆ 24-70 ಲೆನ್ಸನ್ನೇ ಯೂಸ್ ಮಾಡಿಕೊಂಡು, ಅದು 2.8 ಅಪೆಚರ್ ಲೆನ್ಸ್ ಇರತಕ್ಕಂಥ, ಅದು 2.8 ಅಪೆಚರ್ ಇರತಕ್ಕಂಥ ಲೆನ್ಸ್ ಯೂಸ್ ಮಾಡಿಕೊಂಡೆ ಪ್ರೀ ವೆಡ್ಡಿಂಗ್ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿನೂ ಕೂಡ ಮಾಡಿದ್ದೀನಿ. ಅಪ್ಡೇಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಸಿಗ್ಮಾ 1.4ಗೆ ಅಪ್ಡೇಟ್ ಆಗಿದ್ದು. ನಂತರ ಇದು ನನ್ನ ಹಳೆಯ ಬ್ಯಾಗು. ಅದಾದಮೇಲೆ ಅಲ್ಲಿ ಕೆಲವೊಂದಿಷ್ಟು ಆಕ್ಸೆಸರೀಸ್ ಇದ್ದಾವೆ, ಅದು ಫ್ರೇಮ್ಗೆ ಬೇಕಾಗಿರ್ತಕ್ಕಂಥ ಆಕ್ಸೆಸರೀಸು. ಸೊ ಅದು ಸ್ಕ್ರೂ ಮಾಡೋ ಮಿಷನ್ನು. ನಂತರ ಇಲ್ಲಿ ಲ್ಯಾಮಿನೇಷನ್ ಮಾಡೋ ಮಿಷನ್ನು, ಇದು ಲ್ಯಾಮಿನೇಷನ್ ರೋಲ್. ಫ್ರೇಮ್ಗಳನ್ನ ಮಾಡಬೇಕಂದ್ರೆ ನಾನು ಇಲ್ಲೇ ಮಾಡ್ಕೋತೀನಿ. ಸೊ ಇಲ್ಲಿ ಫ್ರೇಮ್ಗಳಿದ್ದಾವೆ, ಇದರಲ್ಲೂ ಕೂಡ ಫ್ರೇಮ್ಗಳಿದ್ದಾವೆ, ಮೊನ್ನೆ ಎಕ್ಸಿಬಿಷನಲ್ಲಿ ತೊಗೊಂಬಂದಿರೋವು. ಅದ್ರ ಹಿಂದೆ ಕೆಲವೊಂದಿಷ್ಟು ಆಕ್ಸೆಸರೀಸ್ ಇದ್ದಾವೆ. ಅದನ್ನು ಬಿಟ್ಟರೆ ಇಲ್ಲಿ UPS ಇದೆ. ಸೊ ಒಂದು UPSನ್ನು ನಾನು ಯೂಸ್ ಮಾಡ್ತೀನಿ, ಬರುತ್ತೆ. ನನಗೆ ಕರೆಂಟ್ ಹೋಗಿ ವಾಪಸ್ ಕರೆಂಟ್ ಬರೋವರೆಗಂತೂ ವರ್ಕ್ ಆಗುತ್ತೆ. ಒಂದು ಬ್ಯಾಟ್ರಿ ಈ 3 ಸಿಸ್ಟಮಿಗೆ ವರ್ಕ್ ಆಗುತ್ತೆ. ನಾನು ರೂಮ್ಗೆಲ್ಲ ಕೊಡಿಸಿಲ್ಲ, ಬರೀ ಸಿಸ್ಟಮಿಗೆ ಮಾತ್ರ ಈ UPSನ್ನು ಯೂಸ್ ಮಾಡ್ತಿರೋದು. ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ತೊಗೊಂಡಿರ್ತಕ್ಕಂಥ ಡೆಮೋ ಆಲ್ಬಮ್ ಇದು. ಸೊ ಡೆಮೋ ಆಲ್ಬಮ್ ಬಗ್ಗೆ ಕೆಲವೊಂದಿಷ್ಟು ಫೋಟೋಗ್ರಾಫರ್ಸ್ಗಳಿಗೆ ಗೊತ್ತಿರುತ್ತೆ. ಜಸ್ಟ್ ರೆಫರೆನ್ಸಿಗೋಸ್ಕರ, ಅಂದರೆ ಯಾವ್ಯಾವ ಪೇಜ್ ಇರುತ್ತೆ, ಯಾವ ಥರ ಶೀಟ್ಸ್ ಇರುತ್ತೆ ಅಂತ ತೋರಿಸೋದಕ್ಕೋಸ್ಕರ, ಕ್ಲೈಂಟಿಗೆ ತೋರಿಸೋದಕ್ಕೆ ಈ ಥರ ಒಂದು ಆಲ್ಬಮ್ ಇರುತ್ತೆ, ಡೆಮೋ ಬುಕ್. ಇದಿಷ್ಟು ನನ್ನ ಒಂದು ಸ್ಟುಡಿಯೋ. ನಂತರ ಇಲ್ಲಿ ಬರೋದಾದರೆ ಅದು ಇದು ಆಕ್ಸೆಸರೀಸ್ ಇಟ್ಟಿರ್ತೀನಿ. ಇದರೊಳಗಡೆ ಆಲ್ರೆಡಿ ಪೆನ್ ಡ್ರೈವ್ ಹಾಕಿಟ್ಟಿದ್ದೀನಿ, ಕೊಡಬೇಕಾದವ್ರದ್ದು ಸೈಡಿಗೆ ಬರ್ಕೊಂಡಿದ್ದೀನಿ. ಇದರೊಳಗಡೆ ಶೆಲ್ಲು, ಅದು ಇದು ಕೇಬಲ್ ಎಲ್ಲ ಹಾಕಿರ್ತೀನಿ. ಎಷ್ಟೇ ನೀಟಾಗಿಟ್ರು
ಮತ್ತು ಅದು ಯಾವ ಸ್ಥಿತಿ ಬರಬೇಕು ಅದೇ ಸ್ಥಿತಿ ಬರುತ್ತೆ. ಇವು ನಮ್ಮ ಕಾರ್ ಡಾಕ್ಯುಮೆಂಟ್ಸು, ನಮ್ಮ ಮೊಬೈಲ್ ಕವರ್ಸು, ಖಾಲಿ ಕವರ್ ಬೇರೆ ಇದೆ, ಮೆಡಿಸನ್ ಇದೆ, ಬ್ಯಾಕ್ ಪೌಚಸ್ಸು, ಕ್ಯಾಲ್ಕುಲೇಟ್ರು, ಬುಕ್ಸು, ಚೆಕ್ ಬುಕ್ಸು, ಏನೇನೋ ಇದೆ ಎಲ್ಲ ಫೋಟೋಗ್ರಫಿ ರಿಲೇಟೆಡ್. ಈ ಥರ ಕ್ಲ್ಯಾಂಪ್ಸು, ಶೆಲ್ಲು, ರೀಚಾರ್ಜಬಲ್ ಶೆಲ್ಲು ಅವೆಲ್ಲ ಇದೆ. ಫೇಸ್ ವಾಶ್ ಕೂಡ ಇದೆ. ಇದು ಕೂಡ ಅಷ್ಟೇ. ಇಲ್ಲೂ ಕೂಡ ಕೆಲವೊಂದಿಷ್ಟು ಆಕ್ಸೆಸರಿ ಇದೆ. ಇದು ಹಾರ್ಡ್ ಡಿಸ್ಕ್ ಬಾಕ್ಸು, ಟ್ರಿಗರು. ಸೊ ಒಳ್ಳೆ ಫ್ಲ್ಯಾಶ್ ಲೈಟನ್ನು ನೀವು ಔಟ್ಡೋರ್ ಯೂಸ್ ಮಾಡಬೇಕು ಅಂತ ಹೇಳಿದರೆ, ಸೊ ಇದು 8200ಗೆ ಅಥವಾ 8600ಗೆ ಯೂಸ್ ಮಾಡ್ತಕ್ಕಂಥ ಟ್ರಿಗರು. ರೀಸೆಂಟಾಗಿ ಹೊಸದಾಗಿ ಇನ್ನೂ ಚೆನ್ನಾಗಿರೋದು, ತುಂಬ ಸಿಂಪಲ್ಲಾಗಿ ಚಿಕ್ಕದು ಬಂದಿದೆ. 7000 ಏನಿದೆ, ಅದನ್ನು ಸೀಸನ್ ಸ್ಟಾರ್ಟ್ ಆದಾಗ ತೊಗೋಬೇಕು. ಒಂದು ಪ್ರೀ ವೆಡ್ಡಿಂಗಲ್ಲಿ ಈ ರೆಕ್ಕೆನ ಯೂಸ್ ಮಾಡಿದ್ವಿ. ಇದು ನಾವೇ ಮಾಡಿದ್ದು, ಇಲ್ಲೇ ಹ್ಯಾಂಡ್ಮೇಡು. ಯೂಟ್ಯೂಬಲ್ಲಿ ಟ್ಯೂಟೋರಿಯಲ್ ನೋಡ್ಕೊಂಡು ಮಾಡಿದ್ವಿ. ಚೆನ್ನಾಗಿ ಬಂದಿತ್ತು. ಫೋಟೋನ ಹಾಕ್ತೀನಿ, ಬೇಕಿದ್ರೆ ನೋಡ್ಕೊಳ್ಳಿ. ಈ ಸ್ಟುಡಿಯೋದಲ್ಲಿರ್ತಕ್ಕಂಥ ಅಂದಾಜು ಐಟಮ್ಸ್ಗಳ ವ್ಯಾಲ್ಯೂ ಎಷ್ಟು ಅಂತ ನೋಡೋದಾದರೆ, ಮೊದಲನೇದಾಗಿ ಇದರ ಇಂಟೀರಿಯರ್. ಸೊ ಇದೇನಿದೆ, ಇದು ವುಡ್ ಸ್ಟೈಲಲ್ಲಿ ಇದೆಲ್ಲ, ಇದನ್ನ ಹಾಕ್ಸೋದಕ್ಕೆ ನಾನು 10,000 ರೂಪಾಯಿನೇನೋ ಖರ್ಚು ಮಾಡಿದ್ದೀನಿ. ಸೊ ಈ ಒಂದು ವಾಲ್ಗೆ ಈ ಥರ ಇದೆ, ನೀವು ಇಲ್ಲಿ ನೋಡ್ಬೋದು. ಈ ವಾಲಲ್ಲಿ ಈ ಥರ ಇದೆ. ನಂತರ ಇಲ್ಲಿ ಎಲೆ ಎಲ್ಲ ಹಾಕಿದ್ದೀನಿ. ಸೊ ಇದು ನಂತರ ಈ ಒಂದು ಸೋಫಾ ಏನಿದೆ, ನಾನು 10,000 ರೂಪಾಯಿ ಏನೋ 8,500 ರೂಪಾಯಿನೋ 10,000 ರೂಪಾಯಿನೋ ಕೊಟ್ಟಿದ್ದೆ. ಸೊ ಈ ಒಂದು ಲ್ಯಾಂಪ್ ಇದು ಅರೌಂಡ್ 1200 ರುಪೀಸ್ ಏನೋ ಇದೆ, ನನಗೆ ನೆನಪಿಲ್ಲ. ನಂತರ ಈ ಒಂದು ಸ್ಟ್ಯಾಂಡ್ಸ್ ಮತ್ತು ಇಲ್ಲಿ ಲೈಟ್ಸ್ ಇದ್ದಾವೆ. ವೆಡ್ಡಿಂಗಲ್ಲಿ ಬೇಕಾಗಿರ್ತಕ್ಕಂಥ ಅಂಬ್ರೆಲಾ ಲೈಟ್ಸ್ ಇವು. ಇದಕ್ಕೆ 20,000 ರೂಪಾಯಿ. ನಂತರ ಈ ಚೇರ್ಸ್ ಏನಿದೆ, ಇವೆರಡು ಚೇರಿಗೆ ನಾನು 4,000 ರೂಪಾಯಿ ಒಂದು ಚೇರ್ ಏನೋ ಕೊಟ್ಟಿದ್ದೀನಿ. 2 ಚೇರ್ಗಳಿಗೆ 8,000 ರೂಪಾಯಿನೇನಾಗಿದೆ. ಇವು ಕೂಡ ಅಷ್ಟೇ, 4,000 ರೂಪಾಯಿ ಒಂದು ಚೇರು, 2 ಚೇರಿಗೆ 8,000 ರೂಪಾಯಿ ಆಗಿತ್ತು. ನಂತರ ಈ ಒಂದು ಶೋ ಪೀಸ್ದು ಐಟಮ್ ಏನಿದೆ, ಇದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ಇದು 4,000 ರೂಪಾಯಿನೇನೋ ಕೊಟ್ಟಿದ್ದೆ. ನಂತರ ಇವು ಆಕ್ಸೆಸರೀಸ್, ಈ ಥರ ಎಲೆಗಳಿದಾವಲ್ಲ, ಇದನ್ನೆಲ್ಲ ನೀವು ಪರ್ಚೇಸ್ ಮಾಡ್ಬೋದು. ನಿಮ್ಮ ಒಂದು ರೂಮನ್ನು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡೋದಕ್ಕೆ ಈ ಥರ ಪ್ಲ್ಯಾಂಟ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತವೆ, ತುಂಬ ಕಮ್ಮಿ ರೇಟಿಗೆ ಒಳ್ಳೆ ಲುಕ್ಕನ್ನು ಕೊಡ್ತವೆ ಇವು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತೀನಿ, ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಈ ಥರ ಎಲೆನೂ ಕೂಡ ಹಾಕ್ಕೋಬೋದು ನೀವು. ಸೊ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇದಕ್ಕೆ 700 ರೂಪಾಯಿನೇನೋ ಕೊಟ್ಟಿದ್ದೆ, ನೆನಪಿಲ್ಲ. ಸೊ ಇವೆಲ್ಲ ಮೇನ್ ಐಟಮ್ಸ್ ಅಲ್ಲ, ನಮ್ಮ ಮೇನ್ ಐಟಮ್ಸನ್ನು ನೋಡೋಣ. ಸೊ ಇಲ್ಲೇನಿದೆ, ಗಿಂಬಲ್ಲು. ನಾನು ಸ್ಟಾರ್ಟಿಂಗ್ ತೊಗೊಂಡಾಗ 45,000 ರೂಪಾಯಿನೇನೋ ಇತ್ತು ಇದಕ್ಕೆ. ಇವಾಗ ಪ್ರೈಸ್ ಕಡಿಮೆ ಆಗಿರ್ಬೋದು, ಐ ಆಮ್ ನಾಟ್ ಶೂರ್. ಇವೆರಡು ಲೆನ್ಸ್ಗಳು ಎರಡು ಸೇರಿ ಒಟ್ಟಿನಲ್ಲಿ 1.5 ಲಕ್ಷ ರೂಪಾಯಿನೇನೋ ಆಗಿತ್ತು, ಅಷ್ಟಂತೂ ಗೊತ್ತಿದೆ. ನಂತರ ಈ ಒಂದು ಡ್ರೋನು ನಾನು ತೊಗೊಂಡಾಗ 1,50,000 ರೂಪಾಯಿ ಇತ್ತು. ಸ್ಟಾರ್ಟಿಂಗ್ ಡೇಸಲ್ಲೇ ತೊಗೊಂಡಾಗ ಸ್ವಲ್ಪ ಕಾಸ್ಟ್ಲಿ ಆಗ್ತವೆ, ಹಾಗಾಗಿ ನನಗೆ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗಿತ್ತು. ಈ ಒಂದು ಲೈಟ್ ಬಗ್ಗೆ ಹೇಳಿದ್ದೀನಿ, 20,000 ಕೊಟ್ಟಿದ್ದೆ. ಇದು ಡ್ರೋನ್ದು. ಇದು ಸೋನಿ A7 M4 ರೀಸೆಂಟಾಗಿ ತೊಗೊಂಡಿದ್ದು. ಸೋನಿ M4ಗೆ ಬಾಡಿಗೆ ನನಗೆ 1,95,000 ರೂಪಾಯಿ ಆಯಿತು. ಅದ್ರ ಚಾರ್ಜರ್ ಎಲ್ಲ ಅದ್ರ ಜೊತೆ ಫ್ರೀ ಆಗಿ ಬರುತ್ತೆ. ಸೊ ಇದು ಹೊರಗಡೆ ಇರತಕ್ಕಂಥ ಐಟಮ್ಸ ವ್ಯಾಲ್ಯೂ. ಓಕೆ, ಒಟ್ಟಾರೆಯಾಗಿ ಈ ಸ್ಟುಡಿಯೋ ಬಗ್ಗೆ, ಅಂದರೆ ಈ ಸ್ಟುಡಿಯೋದಲ್ಲಿರ್ತಕ್ಕಂಥ ಐಟಮ್ಗಳ ವರ್ತ್ಗಳ ಬಗ್ಗೆ ನೋಡೋದಾದರೆ, ಈ ಸ್ಟುಡಿಯೋದಲ್ಲಿ M4 ಕ್ಯಾಮ್ರಾ, ಗಿಂಬಲ್ಲು, ಡ್ರೋನು ಮತ್ತು A7C ಕ್ಯಾಮ್ರಾ ಮತ್ತು ಲೆನ್ಸಸ್ಸು, ಆಮೇಲೆ ಆಕ್ಸೆಸರೀಸು, ಕಂಪ್ಯೂಟರ್ಸು ಅವನ್ನೆಲ್ಲ ಹೇಳಿದ್ರೆ ಹೆಚ್ಚು ಕಡಿಮೆ 15 ಲಕ್ಷ ರೂಪಾಯಿ ಐಟಮ್ಸ್ ಈ ಒಂದು ಸ್ಟುಡಿಯೋದಲ್ಲಿದೆ. ಪ್ರೊಡಕ್ಟ್ಸ್ LC ಈ ಥರ ಐಟಮ್ಸ್ಗಳು ಕೆಲವೊಂದಿಷ್ಟು ಮನೇಲಿದ್ದಾವೆ. ಅಂದರೆ 2 LC ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿಗೆ 30,000 ರೂಪಾಯಿ ಆಗುತ್ತೆ. ಮತ್ತು 8600 Pro ಔಟ್ಡೋರ್ ಫೋಟೋಶೂಟ್ಗೆ ನಾವು 8600 Proನ ಯೂಸ್ ಮಾಡ್ತೀವಿ. ಸದ್ಯಕ್ಕೆ ನಾನು ಅವನ್ನೆಲ್ಲ ರೆಂಟ್ ತೊಗೊಂಬರ್ತಾ ಇದ್ದೀನಿ ಬೇರೆಯವರು. ಅದರ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡೋದಾದರೆ 8600 Pro ಪ್ಲಸ್ ಅದಕ್ಕೆ ಟ್ರಿಗರು ಪ್ಲಸ್ ಸ್ಟ್ಯಾಂಡು, ಅಂಬ್ರೆಲಾ ಅಂತ ಹೇಳಿದ್ರೆ ಅದು ಹತ್ತಿರ 60,000 ರೂಪಾಯಿ ಆಗುತ್ತೆ. ಸೊ ಇಷ್ಟೆಲ್ಲ ನೀವು ಒಂದು ಪ್ರೀ ವೆಡ್ಡಿಂಗ್ ಸ್ಟುಡಿಯೋನ ಮಾಡಬೇಕು ಅಂತ ಹೇಳಿದ್ರೆ, ಅಂದರೆ ಪ್ರೀ ವೆಡ್ಡಿಂಗು ವೆಡ್ಡಿಂಗ್ ಸ್ಟುಡಿಯೋನ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಇರುತ್ತೆ. ಇದಲ್ಲದೆ ವೀಡಿಯೋ ಕ್ಯಾಮ್ರಾ ಕೂಡ ಇಲ್ಲಿ ನಮ್ಮಲ್ಲಿಲ್ಲ ಇನ್ನು. ವೀಡಿಯೋ ಕ್ಯಾಮ್ರಾನು ಕೂಡ ನಾನು ಹೊರಗಡೆಯಿಂದ ರೆಂಟನ್ನು ತರೋದ್ರಿಂದ ಅದನ್ನು ನಾನಿನ್ನೂ ಪರ್ಚೇಸ್ ಮಾಡಿಲ್ಲ. ಸೊ ಅದರ ಒಂದು ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದು ಕೂಡ ಹತ್ತಿರ ಒಂದು 2 ಲಕ್ಷ ರೂಪಾಯಿ ಆಗುತ್ತೆ. ಸೊ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಇರುತ್ತೆ. ಅನ್ ಸೀಸನ್ ಟೈಮಲ್ಲಿ ಮೊದಲು ಮಾಡಿರ್ತಕ್ಕಂಥ ವೆಡ್ಡಿಂಗ್ಸ್ಗಳ ಆಲ್ಬಮ್ ಡಿಸೈನಿಂಗ್ ಆಗಲಿ, ವಿಡಿಯೋ ಎಡಿಟಿಂಗ್ ಆಗಲಿ, ಸಿನಿಮ್ಯಾಟಿಕ್ ವಿಡಿಯೋ ಎಡಿಟಿಂಗ್ ಆಗಲಿ, ಅದನ್ನೆಲ್ಲ ಮಾಡಿ ಕೊಡುವಷ್ಟರಿಗೆ ಮತ್ತೆ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ನಾನು ಪಾಸ್ಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅಷ್ಟಕ್ಕೂ ಈ ಒಂದು ಸ್ಟುಡಿಯೋ ಏನಿದೆ ಊರಿಂದ ತುಂಬ ಆಚೆಗಿದೆ. ಸೊ ನನ್ನ ಪರ್ಪಸ್ ಕ್ಲಿಯರ್ ಆಗಿತ್ತು, ಏನಂತ ಹೇಳಿದ್ರೆ ನಾನು ವೆಡ್ಡಿಂಗ್ ಮತ್ತು ಪ್ರೀ ವೆಡ್ಡಿಂಗ್ನ ಮಾತ್ರ ಮಾಡಬೇಕು ಅನ್ನೋದು. ಅದಕ್ಕೋಸ್ಕರ ನಾನು ಸ್ಟುಡಿಯೋನ ಊರು ಆಚೆ ಇದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಮನೆಗೂ ಹೋಗೋದಿಲ್ಲ, ಇಲ್ಲೇ ಮಲ್ಕೊಳ್ಳೋದು ನಾನು. ಸೊ ಇಲ್ಲೇ ಫ್ಯಾನ್ ಇದೆ, ಒಳ್ಳೆ ಗಾಳಿ ಬರುತ್ತೆ. ಪ್ರತಿದಿನ ಇಲ್ಲೇ ಮಲ್ಕೋತೀನಿ, 99% ಇಲ್ಲೇ ಮಲ್ಕೋತೀನಿ. ಮನೆ ಕಟ್ಟಿದ ಮೇಲೆ ಮನೇಲಿ ಮಲ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನನ್ನ ಸ್ಟುಡಿಯೋನು ಕೂಡ ಅಲ್ಲೇ ಶಿಫ್ಟ್ ಮಾಡ್ತೀನಿ. ನನ್ನೊಂದು ಡ್ರೀಮ್ ಸೆಟಪ್ ಇದೆ. ಸೊ ಒಂದು ಲಕ್ಸುರಿ ರೂಮನ್ನು ಮಾಡ್ಕೋಬೇಕು. ನನ್ನ ವರ್ಕಿಂಗ್ ಏರಿಯಾ ನೋಡಿದ್ರೇ ಫುಲ್ ಹೈಟೆಕ್ ಆಗಿರಬೇಕು ಅನ್ನೋದು. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಇನ್ನು 2 ವರ್ಷದಲ್ಲಿ ಅದನ್ನು ಕಂಪ್ಲೀಟ್ ಮಾಡೋ ಒಂದು ಚಾಲೆಂಜನ್ನು ನನಗೆ ನಾನೇ ಮಾಡ್ಕೋತೀನಿ. ಅದಕ್ಕೇನು ಪ್ರಯತ್ನ ಪಡಬೇಕೋ ಅದನ್ನು ಕೂಡ ನಾನು ಮಾಡ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೀವು ನೋಡ್ಬೋದು ಯಾವ ರೀತಿ ಅಪ್ಡೇಟ್ ಆಗುತ್ತೆ ಅಂತ.
ನೋಡೋಣ ಏನಾಗುತ್ತೆ ಅಂತ. ಓಕೆ ಸಪೋರ್ಟ್ ಮಾಡೋ ಇಂಟೆನ್ಷನ್ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ, ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬಿಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.